ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕಡೆ ಸಂತೋಷ ಇದ್ದರೆ ಒಂದು ಕಡೆ ದುಃಖ ಇದೆ. ಏನಪ್ಪ ಅಂದರೆ ದುಃಖನೇ ಜಾಸ್ತಿ ಇದೆ. ಈ ಸಿನಿಮಾ ರಂಗಕ್ಕೆ ಮೊದಲ ಹೆಜ್ಜೆ ನಾನು ಫಸ್ಟ್ ಟೈಮ್ 2 ವರ್ಷ ಆಯಿತು ಬಂದು. ಏನೋ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ. ಇವಾಗ ಆಗ್ತಿರೋದು ನೋಡಿದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಹೊರಗಡೆ. ಬಟ್ ಆದ್ರೂ ನಮ್ಮ ಬ್ಯಾಡ್ ಲಕ್ಕಿಗೆ ಈ ಬೇಡದೇ ಇರೋದೆಲ್ಲ ವಿಷಯಗಳು ತುಂಬ ದೊಡ್ಡ ವಿಷಯಗಳಾಗಿ ಕಾಣ್ತಾ ಇದೆ. ನಾವು ಯಾರೋ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಈ ಥರ ಚೀಪ್ ಕೆಟಗರಿ ಪಬ್ಲಿಸಿಟಿ ತೊಗೊಳಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾವು ರಾಜ್ಕುಮಾರ್ ಅವರ ಫಾಲೋವರ್ಸ್ ಆ್ಯಕ್ಚುಲಿ. ಅಂದರೆ ಅವರು ಹೇಳ್ಕೊಟ್ಟಿದ್ದು ಒಂದು ಅವರ ನಡವಳಿಕೆ, ಅವ್ರ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಕೆಲವೊಂದು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವ್ರು ಯಾವತ್ತೂ ಈ ಥರ ಚೀಪ್ ಒಂದು ಪ್ರಮೋಷನ್ಸ್ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಸೊ ನಾನು ಹೇಳೋಕೆ ಹೊರಟಿದ್ದು, ಆ ಮೇಡಮ್ ಏನೋ ಒಂದು ಕೇಳಿದರು ಕ್ವೆಶನ್. ಮೇಡಮ್ ಏನದು? ನನಗೆ ಗೊತ್ತಾಗಿಲ್ಲ ಅಂತಲ್ಲ, ಗೊತ್ತಾಗಿದ್ದು 20 ಡೇಸ್ ಬ್ಯಾಕು ಒಂದು 10ವರೆಗೆ, ರಾತ್ರಿ 10ವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ. ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ವರ್ಕ್ ಇದ್ದಾರಲ್ಲ, ಅವರು ಫೋನ್ ಮಾಡ್ತಾರೆ. ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರು ಫೋನ್ ಮಾಡಿದಾಗ ನನಗೆ ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ, ಆ ಹುಡುಗಿದು ಮತ್ತು ಮನುದು ಏನೋ ಅನೈತಿಕ ಸಂಬಂಧ ಇದೆ. ಸೊ ಅವರು ತುಂಬ ವರ್ಷಗಳಿಂದ ಇದೆ. ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದರು. ಸೊ ನಾನು ಒಂದೇ ಸಲ ನನಗೆ, ಯಾಕೆಂದರೆ 20 ಡೇಸ್ ನಾವು ಸಿನಿಮಾ ಆಲ್ರೆಡಿ 23ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ. ಆ ಟೈಮಲ್ಲಿ ಆ ಹುಡುಗಿ ಆ ಥರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು. ತುಂಬ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ. ಯಾಕೆಂದರೆ ನನ್ನ ಹತ್ರ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ. ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವ್ರು ಏನು ಹೇಳಿದ್ದು, ಆ ಹುಡುಗಿ ಜೊತೆ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು. ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಗೊಳಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಇದೆಲ್ಲ ಹೊಸತು ಆ್ಯಕ್ಚುಲಿ. ಇಮಿಡಿಯೇಟ್ಲಿ ನಾನು ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ. ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ನಾನು ಮನುಗೂ ಫೋನ್ ಮಾಡಿದೆ, ಮನುಗೂ ಬೈದಿದ್ದೀನಿ ನಾನು ಅವತ್ತು. ಈ ಥರ ಮುಂಚೆನೇ ಹೇಳಿದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತು ಮಾತಾಡ್ಬೋದಿತ್ತು, ಏನೋ ಒಂದು ಸೊಲ್ಯೂಷನ್. ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ, ಕಳ್ಕೊಂಡಿರೋದನ್ನು ಮತ್ತೆ ನಾನು ತಂದು ಕೊಡೋಕ್ಕಂತೂ ಆಗಲ್ಲ. ಆ್ಯಸ್ ಎ ಒಬ್ಬ ನಿರ್ಮಾಪಕನಾಗಿ ಕೂತು ಮಾತಾಡ್ಬೋದಾ ಅಂತ ಯಾರು ನಮ್ಮ ಡೈರೆಕ್ಟ್ರು, ನಾನು ಮನು ಎಲ್ಲ ಮಾತಾಡಿದಾಗ ಅವನು ಏನೂ ಇಲ್ಲ ಸರ್, ತುಂಬ ಇಗ್ನೋರ್ ಮಾಡಿಬಿಟ್ಟ. ಅಷ್ಟು ಸಿಂಪಲಾಗಿ ನಾವು ಏನೋ ಇಲ್ವೇನೋ, ಹುಡುಗಿ ಏನೋ ಸುಮ್ಮನೆ ಆಟ ಆಡ್ಸೋಕೆ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು. ನಾನು ಮನುಗೆ ಹೇಳಿದೆ, ನಾನು ಈ ಶೂಟಿಂಗ್ ಮಾಡಲ್ಲ, ಶೂಟಿಂಗ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀನಿ ಡೈರೆಕ್ಟ್ರಿಗೆ. ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ, ಏನೂ ತೊಂದರೆ ಇಲ್ಲ. ಆ ಹುಡುಗಿ ಕೈಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು, ಇಲ್ಲ ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ. ನಾನೇನು ತೊಂದರೆ ಕೊಡಲ್ಲ ಸಿನಿಮಾಕ್ಕೆ. ಯಾಕೆಂದ್ರೆ ಸಿನಿಮಾಗೆ ತೊಂದರೆ ಕೊಡ್ತೀವಿ ಅಂತಲೇ ಹೇಳ್ದಂಗೆ ಆಯ್ತಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಒಬ್ಬ ಹೀರೋ ಲೀಡ್ ರೋಲ್ಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವ. ಸೊ ನಾನು ಆ ಥರ ಹೇಳಿದೆ. ನಾನು ಅಂದರೆ ಡೈರೆಕ್ಟಾಗಿ ಮೀಟ್ ಮಾಡಿಸು ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಅವಳ ಕಡೆಯಿಂದ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದರೆ ನನಗೆ ನಂಬಿಕೆ ಇರುತ್ತೆ, ಮುಂದೆ ಹೋಗ್ಬೋದಪ್ಪ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ. ಒಂದೇ ದಿವಸದ ಶೂಟಿಂಗ್ ಉಳಿದಿದ್ದು, ಬೇರೆ ಎಲ್ಲ ಮುಗಿದಿತ್ತು. ಸೊ ಕರೆಕ್ಷನ್ ವರ್ಕ್ ನಡೀತಿತ್ತು. ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೆದರಿಕೊಂಡು ಡೈರೆಕ್ಟ್ರು ಜೊತೆ ಮಾತಾಡಿಕೊಂಡು, ಇಲ್ಲ ಸ್ಟಾಪ್ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಒಂದು ಎಡಿಟಿಂಗ್ ಆಫೀಸಲ್ಲಿ ಅಂದರೆ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ. ಎಡಿಟಿಂಗ್ ಆಫೀಸಲ್ಲಿ ನಾನು, ಇವರು, ನನ್ನ ಫ್ರೆಂಡ್ಸು, ಸಿನಬೈ ಮತ್ತು ಇನ್ನೊಂದು 4 ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ. ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿಗೆ, ಎಲ್ಲಿ ಕೆಂಗೇರಿ ಹತ್ರ ಲೊಕೇಶನ್ ಎಲ್ಲ ಬರುತ್ತೆ, ಏನೋ ಹೇಳಿದಾರಲ್ಲ ಕೆಂಗೇರಿ, ಅದೆಲ್ಲ ಸತ್ಯನೇ. ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನನಗೆ ಮನು ಕರ್ಕೊಂಡು ಬರ್ತಾರೆ. ನಮಗೆ ಇನ್ಫಾರ್ಮೇಷನೇ ಇರಲಿಲ್ಲ. ನಾವು ಯಾವತ್ತೂ ಅವಳನ್ನ ಮಾತಾಡಬೇಕು, ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದು ಇರಲಿಲ್ಲ. ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ. ಅದು ಎಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ, ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು.
ಆ ಹುಡುಗಿ ಜೊತೆ ಇನ್ನೊಬ್ಬ ಅವ್ರ್ಯಾರೋ ಅವ್ನು ಮನು ಹೇಳೋದು ಆ ಹುಡುಗಿ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದ, ನಮಗೂ ಗೊತ್ತಿಲ್ಲ ಅದು. ಬಾಯ್ ಫ್ರೆಂಡ್ ಯಾರೋ ಅಲೋಕ್ ಅಂತ ಹೇಳ್ತಾ ಇದ್ದ. ಅವರು ಮತ್ತು ಮಿಂಚು ಇಬ್ಬರು ಬಂದರು ವಿತ್ ಮನು ಜೊತೆ. ಅವ್ರ ಗಾಡಿಯಲ್ಲಿ ಬರ್ತಾರೆ 12 ಗಂಟೆ ಹೊತ್ತಿಗೆ. ಸೊ ಅವಳು ಸ್ವಲ್ಪ ಸುಸ್ತಾಗಿರ್ತಾ ಹುಡುಗಿ. ನಾವೇ ಹೇಳ್ತೀವಿ ಏನಕ್ಕೆ ಬಂದ್ರಿ ಅಂತ ಎಲ್ಲ ಕೇಳಾದ್ಮೇಲೆ, ಸೊ ಊಟ ಏನಾದ್ರು ಬೇಕಾ ಅಂತ ನಾವೇ ಊಟ ಮಾಡಿಸಿದ್ವಿ. ಯಾಕೆಂದರೆ ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ. ಏಕೆಂದರೆ ನಾವೆಲ್ಲ 4 ಜನ ಗಂಡಸರೇ ಇರೋದ್ರಿಂದ, ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸು, ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ ಅವ್ರು ವಕೀಲರು, ಅವ್ರನ್ನ ಕರೆಸ್ಕೊಳ್ತೀವಿ. ಯಾಕೆಂದರೆ ಒಂದು ಲೇಡಿ ಇದ್ದಾಗ 10 ಜನ ಗಂಡಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾವು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ. ಅವ್ರು ಹೇಳಿದ್ದಾರೆ ಒಂದು ಮಾತು, ನಾವು ಏನು ಸರ್ ಅದು ಒಂದು ಮಾತೇನೋ ಹೇಳಿದ್ದಾರೆ, ಮೈಂಡ್ ವಾಶ್ ಅಂದರೆ ಏನು, ಒಂದು ಬುದ್ಧಿ ಹೇಳಿದರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನಿಸುತ್ತೆ. ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶು, ನಮ್ಮ ಭಾಷೆಯಲ್ಲಿ ನಾನು ನಿರ್ಮಾಪಕ ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಇವನು ಒಬ್ಬ ಆರ್ಟಿಸ್ಟ್ ಆಗಿ ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ಹೊಲಸು ಜೀವನ ಏನದು ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡ್ಸೋಕ್ಕೆ ನಾನು ಆಗಿರೋ ಪರಿಸ್ಥಿತಿ ಬಂತು. ಬಟ್ ಅದನ್ನು ಹೇಳ್ಕೊಳ್ಳೋಕ್ಕೇನು ನನಗೆ ನಾಚಿಕೆ ಇಲ್ಲ, ಯಾಕೆಂದ್ರೆ ನಾನು ಸರಿ ಇದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರಾ, ಏನು ವಿಷಯ ಅಂತ ಕೇಳಿ ಎಲ್ಲ ಸರಿ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ಏನೇ ಇದ್ರು ಅಂತ ಹೇಳಿ ಒಂದು 2-3 ಅವರ್ ಮಾತುಕತೆ ಆಯಿತು. ಆ ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು. ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ. ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು 10 ವರ್ಷ 20 ವರ್ಷ ಏನು ಸೇರಿಸ್ಕೊಳ್ಳಲ್ಲ ಜೈಲಲ್ಲಿ. ಯಾವಾಗಲಾದರೂ ಹೊರಗಡೆ ಬರ್ಬೋದು. ನಿನಗೇನು ಸಿಗುತ್ತೆ, ನೀನು ಮದುವೆ ಆಗ್ತೀಯಾ, ಇಲ್ಲ ಮದುವೆ ಆಗಲ್ಲ, ದುಡ್ಡು ಬೇಕಾ, ಅದನ್ನು ಕೇಳಿದ್ವಿ. ಯಾಕೆಂದರೆ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ, ಯಾಕೆಂದರೆ ಕಾಂಟ್ಯಾಕ್ಟೇ ಇಲ್ಲ ನನಗೆ, ಅವಳು ಮಾಡಿದ್ದಾರೆ ಅಂದರೆ ಬೇರೆ ಆಲೋಚನೆಗಳು ನನಗೂ ಬಂತು. ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳಾ, ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದರೂ ಇದೆಯಾ, ಏನಾದರೂ ಹರಾಸ್ಮೆಂಟ್. ಯಾಕೆಂದರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು, ನನಗೂ ಇರುತ್ತಲ್ವ ಬೇರೆಯವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಭಯದಲ್ಲಿ ನಾವು ಅದನ್ನು ಕೇಳಿದ್ವಿ. ಕೇಳಿಲ್ಲ ಅಂತಲ್ಲ, ಯಾಕೆಂದರೆ ಅದು ಕೇಳಬೇಕಾಗಿತ್ತು. 2 ಪಾಯಿಂಟ್, ಒಂದು ಮದುವೆ ಆಗ್ತೀಯಾ, ಮದುವೆ ಆಗಲ್ಲ ಅಂದ್ಲು. ಇನ್ನೊಂದು ನೀನು ದುಡ್ಡೇನಾದರೂ ಬೇಕಾಗಿದೆಯಾ, ಇಲ್ಲ ಅಂದು. ಮದುವೆನೂ ಆಗಲ್ಲ, ಅವಳಿಗೆ ಲೈಫು ಬೇಡ, ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ, ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ. ಅದನ್ನು ತಗೊಂಡೋಗಿ ಯಾರು ಮನು ಮತ್ತು ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ, ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ. ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಸೊ ಅದನ್ನು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ. ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಒಬ್ಬ ಲೇಡಿ ಇದ್ದಾರೆ, ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ. ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ, ನಮಗೆ ಆ ಬುದ್ಧಿ ಇಲ್ಲ, ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ 10 ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ಬರೂ ಬಿಟ್ವಿ, ಸಪ್ರೇಟಾಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದುಬಿಟ್ಟು ಆ ಹುಡುಗಿ ನಮಗೆ ಒಂದು ವಿಡಿಯೋ ತೋರಿಸಿ, ಸರಿ ಎಲ್ಲ ರೆಡಿ ಇದೆ, ನಾನು ಯಾವುದಕ್ಕೂ ತೊಂದರೆ ಕೊಡೋಲ್ಲ. ಆ ವಿಡಿಯೋ ಏನು ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯಿತೋ ಗೊತ್ತಿಲ್ಲ, ಬಟ್ ಆ ವಿಡಿಯೋ ಅದೇ ಆ ವಿಡಿಯೋ ಅವತ್ತು ಮಾತಾಡಿದ್ದು. ಸೊ ಅಷ್ಟಾದ ಮೇಲೆ 2 ದಿವಸ ಆದಮೇಲೆ ಮತ್ತೆ ಮನುಗೆ ಹರೆಸ್ಮೆಂಟ್ ಸ್ಟಾರ್ಟ್ ಆಯ್ತಂತೆ. ಸೊ ಅದು ಹಾಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿಷ್ಟೇ, ಸರ್ ನಮ್ದು ಏನೂ ಇಲ್ಲ ಮನು, ನಾವು ಎಷ್ಟು ಸಲ ಕೇಳಿದ್ದೀವಿ ಡೈರೆಕ್ಟರ್ ಸರ್ ಕೇಳಿ, ಏನಾದರೂ ಇದ್ದರೆ ಹೇಳು, ಇಲ್ಲೇ ಸಾಲ್ವ್ ಮಾಡೋಣ, ಇಲ್ಲ ಏನೋ ಒಂದು ಬೇಕಾದರೆ ಏನೋ ಒಂದು ದೊಡ್ಡವ್ರನ್ನಾರು ಕರೆಸ್ಬಿಟ್ಟು, ಇಲ್ಲ ಇಂಡಸ್ಟ್ರಿ ಶಿವಣ್ಣನ ಯಾರನ್ನಾದ್ರೂ ಒಬ್ಬರು ಮುಂದೆ ಕೂರಿಸಿ ಮಾತಾಡ್ಸೋಣ. ಆ ಹುಡುಗಿ ಒಂದೇ ಇದ್ದಿದ್ದು, ಒಂದು ದಿವಸ ಒಂಥರ ಇದ್ದರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂದು ಥರ ಇತ್ತು. ಸೊ ಫೈನಲಿ ಏನೇನಾಯಿತು ಅಂತ ಗೊತ್ತಿದೆ. ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ. ಸೊ ಅದು ಕ್ಲಿಯರ್. ಅವಳ ಹತ್ರ ವೀಡಿಯೋ ಇದ್ದರೆ ಬೇಕಾದರೆ ಇದ್ದರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ. ಸೊ ವೀಡಿಯೋ ಇಟ್ಕೊಂಡು ನಾವು ಯಾರ ಹತ್ರನೂ ಆಟ ಆಡಲ್ಲ ಯಾರ ಲೈಫಲ್ಲೂ. ಸೊ ತುಂಬ ಬೇಜಾರು ಏನಪ್ಪ ಅಂದರೆ, ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು. ಒಂದು ಅವನ ಲೈಫಲ್ಲದೆ ನಾವು ಎಷ್ಟು ಜನ, ಒಂದು 500-600 ಜನ ಕೆಲಸ ಮಾಡಿದ್ದೀವಿ. ಹಾಗೆ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ವಲ್ಲ. ಸೊ ನಾವೇನು ತಪ್ಪು ಮಾಡಿದ್ವಿ, ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರತು ಬೇರೆ ಏನೂ ನೋಡಿಲ್ಲ ಅಲ್ವ. ಅವನಿಗೆ ನನಗೆ ಅಣ್ಣನ ತಮ್ಮನ ಆ್ಯಸ್ ಎ ಬ್ರದರ್ ಆಗಿ ನೋಡಿದೆ. ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದ್ದೀವಿ ಆ ಥರ ಇದ್ದೀವಿ ಅಂತ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಲಾಸ್ಟಿಗೆ 2 ಡೇಸ್ ಇರೋವಾಗೂ ಕೇಳಿದ್ವಿ, ಮನು ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು, ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ. ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ. ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು. ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ, ದರ್ಶನ್ ಸರು, ನಮ್ಮ ಧ್ರುವ ಬ್ರದರು, ಇವರೆಲ್ಲ ನಮಗೆ ಒಂದು ನಿಜವೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು. ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ, ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ.
ಇವತ್ತು ಅವ್ರ ಹತ್ರ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ ಸೊ ಇವ್ರು ಹೇಳೋ ಹಂಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವ್ರ ಅಪೋಸಿಟ್ ಆಗಲಿ ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ. ಏಕೆಂದರೆ ನಮಗೆ ಆ ಥರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತೊಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್. ಮೇಡಮ್ ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದಮೇಲೆ ಹೇಳಿದ್ದು, ಆ ಹುಡುಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಮಲ್ಲಿ ಇದ್ದಾನೆ ಅಂತ ಹೇಳಿದ್ದು. ಅದು ಎಷ್ಟು ಸತ್ಯ ಅಂತ ನನಗಂತೂ ಗೊತ್ತಿಲ್ಲ. ಅದೇನಾದ್ರು ಚೆಕ್ ಮಾಡಬೇಕು ಅಂದರೆ ಫೋನ್ ಮೊಬೈಲ್ ಇದ್ದೇ ಇರುತ್ತೆ, ನೆಟ್ವರ್ಕ್ ಇರುತ್ತೆ. ಅವ್ರ ರೂಮಲ್ಲಿ ಇದ್ದಾನೆ, ಎಲ್ಲಿದ್ದಾನೆ, ಇದೆಲ್ಲ ಅವ್ನು ಲವರ್ ಅಂತಲೇ ಹೇಳಿದ್ದಾನೆ, ಅವ್ನು ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾನೆ. ಒಂದು ಆಡಿಯೋನೂ ಬಂದಿದೆ ನೋಡಿ, ಅದರಲ್ಲೂ ಆ ಹುಡುಗಿ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ. ಬಟ್ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್. ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಎಲ್ಲ ಗೊತ್ತಾಗಿದೆ. ಆಲ್ರೆಡಿ ಅದಕ್ಕೆ ಫುಲ್ ಸ್ಟಾಪು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ. ಸೊ ಈಗ ಮತ್ತೆ ಪದೇ ಪದೇ ಆ ಹುಡುಗನ ವಿಷಯನೇ ಮಾತಾಡಿದರೆ ಸೊ ನಾವು ಬರೀ ಅದಕ್ಕೇನೆ ಇಲ್ಲಿ ಕೂತಿದ್ದೀವೇನೋ ಅನ್ನೋ ಥರ ಆಗ್ಬಿಡುತ್ತೆ. ಮೇಡಮ್ ಮನು ಎಷ್ಟು ಬುದ್ಧಿವಂತ ಅಂದರೆ ಏನೇ ವಿಷಯನೂ ಹೇಳ್ತಿರ್ಲಿಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದ. ಅಂದರೆ ಈಗ ನನಗೆ ನೋಡಿ ಯೋಚನೆ ಮಾಡಿ, ಅವನೇನಾದರೂ ಈ ಥರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ರೆ ನಾನು ಸಿನಿಮಾ ಅವನಿಗೆ ಪ್ರೊಡ್ಯೂಸೇ ಮಾಡ್ತಿರ್ಲಿಲ್ಲ, ಅವನ ಮೇಲೆ ಇನ್ವೆಸ್ಟೇ ಮಾಡ್ತಿರ್ಲಿಲ್ಲ. ಒಂದು ಎರಡನೇದು ಹತ್ರ ಬಂದು ಅನೌನ್ಸ್ಮೆಂಟ್ ಆದಮೇಲೂ ಆ ಅಂಡರ್ಸ್ಟ್ಯಾಂಡಿಂಗ್, ಆ ಹುಡುಗಿ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ವಾ ಮೇಡಮ್? ಒಂದು ಅಷ್ಟು ನಮ್ಮ ಮುಂದೆನೇ ಹೇಳಿದ್ದಾಳೆ, ಆಡಿಯೋ ಮಾಡಾದ್ಮೇಲೂ ನಮ್ಮ ಮುಂದೆ ಬಂದು ಹೇಳಿದ್ದಾಳೆ, ಏನೂ ತೊಂದರೆ ಇಲ್ಲ ಸರ್, ನಿಮ್ಮ ಸಿನಿಮಾಗೆ ಏನೂ ತೊಂದರೆ ಕೊಡಲ್ಲ. ಅವಳು ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು, ಅದರಿಂದ ಬಿಟ್ಟಿದ್ದೀನಿ. ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ನಾನು ಹೇಳಿದ್ದೀನಿ ಇಲ್ಲಿ ಕೇಳಿ, ಬೇಕಾದರೆ ನನ್ನ ಅಕ್ಕ ತಂಗಿ ಅನ್ನೋ ಥರ ಆ್ಯಸ್ ಎ ಸಿಸ್ಟರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ನೋಡ್ಕೊಳ್ತೀನಿ, ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದೆ, ಏನಾದರೂ ನಿಮಗೆ ಬೇಕು ಅಂತ ಅಂದರೆ. ಬಟ್ ಆ ಒಂದು ಬ್ರದರ್ ಅನ್ನೋ ಒಂದು ಇದಕ್ಕಾದ್ರೂ ನಮಗೊಂದು ಫೋನ್ ಮಾಡಿ, ನನ್ನ ನಂಬರ್ ಇದೆ, ನಯನ ಹತ್ರ ಇದೆ, ಅವ್ರ ಫ್ಯಾಮಿಲಿ ಎಲ್ಲ, ಅವರ ಒಂದು ಸರೌಂಡಿಂಗ್ ಎಲ್ಲ ಫ್ರೆಂಡ್ಸ್ಗಳ ಹತ್ರ ಇದೆ, ಒಂದು ಫೋನ್ ಮಾಡಿದಿದ್ರು ಹೆಂಗೋ ನಮ್ಮ ಜೀವ ಉಳ್ಕೊಳ್ಳೋದಲ್ಲ ಮೇಡಮ್. ಜೀವನ ಇದು ನಮ್ಮ ಜೀವನ ಎಂಟೈರ್ ನಮ್ಮ ಲೈಫ್ನೇ ಹಾಳು ಮಾಡ್ದಂಗೆ ಆಯ್ತಲ್ಲ ಮೇಡಮ್. ಅದೊಂದು ಆಡಿಯೋ ಕಡೆ ಹೇಳ್ತಾರೆ. ಹಾಂ ಮೇಡಮ್, ಮನು ತುಂಬ ಡಿಪ್ಲೊಮೆಟಿಕ್ ಮೇಡಮ್. ಓಕೆ, ನಾನು ಇದು ಅವ್ನ ಮುಂದೆನೇ ಹೇಳ್ತೀನಿ. ಓಕೆ, ಇಲ್ಲಿ ನಮ್ಮ ಜೊತೆ ಅಲ್ಲೊಂದು ಏನೇನೋ ಮಾತಾಡ್ಕೊಂಡು ಅವ್ನ ಜೀವನ ಒಂಥರ ಒಂದು ಕಾಮಿಡಿ ಕಿಲಾಡಿಗಳು ಅಂತ ಇದೆಯಲ್ಲ, ಆ ಕಿಲಾಡಿಗಳೇ ಅವನು. ಓಕೆ, ಹಾಗಂತ ಅವ್ನು ಇಲ್ಲ ಅಂತ ನಾನು ಇದು ಮಾಡ್ತಿಲ್ಲ. ಬಟ್ ಅವ್ನು ಹೇಗೆ ಬೇಕಾದರೂ ಇದು ಮಾಡ್ತಾನೆ. ನಮಗೆ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತು, ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತು. ಸೊ ಮ್ಯಾನೇಜ್ ಮಾಡ್ತಿದ್ದ. ಸೊ ಹಾಗಿದ್ದಾಗ ನಮಗೆ ಓಪನಾಗಿ ಹೇಳ್ಬಿಟ್ಟಿದ್ದಿದ್ರೆ ಈ ಥರದ್ದು ನಮಗೆ ಆ ಹುಡುಗಿ ವಿಷಯ ಗೊತ್ತಾಯ್ತಲ್ವಾ, ಅದು ರೇಪ್ ಅಂತ ಅಂದರೆ ಲಿವಿಂಗ್ ಟುಗೆದರಲ್ಲಿದ್ದಾಗ ರೇಪ್ ಹೆಂಗಾಗುತ್ತೆ ಅಂತ ನಾವು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಏನಾದರೂ ಕಾನೂನಿದೆ, ಅದು ಚೆಕ್ ಮಾಡೇ ಮಾಡ್ತಾರೆ. ಸೊ ಇನ್ನು ಎರಡನೇ ಪಾಯಿಂಟ್, ಇದು ಆಡಿಯೋ ಬಂದಾಗ ನಮ್ಮ ಮನಸ್ಸು ಅವತ್ತೇ ಹೊಡೆದೋಯ್ತು ಮೇಡಮ್. ಸೊ ಇದು ನಮಗೆ ಸರಿಯಾಗಲ್ಲ. ನಮಗೆ ಬರಬೇಕಾದವರೇ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವಣ್ಣ, ದರ್ಶನ್ ಸರು ಅಂಥವ್ರ ಬಗ್ಗೆ ಮಾತಾಡಿದ್ದಾನೆ ಅಂದರೆ ನಾವು ಯಾವ ಮುಖ ಇಟ್ಕೊಂಡು ಇದನ್ನು ಕೇಳೋಕ್ಕಾಗತ್ತೆ ಮೇಡಮ್? ಜನ ಬನ್ನಿ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ನಾವು ಪ್ರಮೋಷನ್ ಮಾಡ್ತಿದ್ವಿ ಒದ್ದಾಡಿಕೊಂಡು. ಈ ಕ್ಷಣದಲ್ಲೂ ನಮಗೆ ಒಂದು ಹರ್ಟ್ ಆಗಿದ್ದು ಇಂಥ ಅಂದರೆ ನಂದು ರಾಜ್ಕುಮಾರ್ ಹೆಸರಲ್ಲಿ ಒಂದು ಸಿನಿಮಾ ಮಾಡಿದೆ, ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಅವರ ಫ್ಯಾಮಿಲಿಗೆ ಈ ಥರ ಮಾತಾಡ್ಬಿಟ್ನಲ್ಲ ಅನ್ನೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಇದೊಂದು ನನ್ನ ಪ್ರಕಾರ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು ನಮ್ಮ ಸಿನಿಮಾ. ಏನೋ ಒಂದು ಕನಸಿಟ್ಕೊಂಡು ಬಂದೆ, ಬಟ್ ಈ ಥರ ಮಾಡ್ತಾನೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಮಾಡಿದರೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲಿ. ಸೊ ಇದ್ರ ಮುಖಾಂತರ ನಾನು ದರ್ಶನ್ ಸರ್ ಮತ್ತು ಶಿವಣ್ಣ ಮತ್ತು ಧ್ರುವ ಸರ್ಗೆ ಸಾರಿ ಕೇಳ್ತೀನಿ. ಇನ್ ಕೇಸ್ ನಮ್ಮ ಸಿನಿಮಾ ಟೀಮಿಂದ ಅಂದರೆ ಒಬ್ಬ ಲೀಡ್ ಆ್ಯಕ್ಟರು ಆ್ಯಕ್ಚುಲಿ ಅದು ಕುಲದಲ್ಲಿ ಕೀಳಾಗುವುದು ಅಂತಲೇ ಬರುತ್ತೆ, ಎಲ್ಲೋದ್ರೂ ಅದನ್ನೇ ಬಿಂಬಿಸ್ತಿದ್ದಾರೆ. ಸೊ ಆ ಒಬ್ಬ ನಿರ್ಮಾಪಕನಾಗಿ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಇನ್ ಕೇಸ್ ಅವನದು ತಪ್ಪಾಗಿದ್ದರೆ ದಯವಿಟ್ಟು ಶಿಕ್ಷೆ ನೀವು ಏನು ಅಂದ್ಕೊಂಡಿದ್ದೀರೋ ಆ ಥರ ಮಾಡಿ. ಬಟ್ ಆದರೆ ಒಂದೇ ಒಂದು ಸಲ ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ, ಕಷ್ಟದ ದಿನಗಳೆಲ್ಲ ನೋಡಿದ್ದೀರಾ ಎಲ್ಲರೂ. ಸೊ ಪ್ರೊಡ್ಯೂಸರ್ ಆಗಿ ಎಷ್ಟು ಕಷ್ಟಪಡ್ತಾರೆ, ಯಾವುದೇ ಪ್ರೊಡ್ಯೂಸರ್ ಆದ್ರೂ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಡೋಕ್ಕಿಂತ ಮುಂಚೆ ಅವನ ಬಯೋಡಾಟಾ ಚೆಕ್ ಮಾಡೋಕ್ಕಾಗಲ್ಲ. ಈಗ ಒಬ್ಬ ವರ್ಕರು ಅವನ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಹೊರತು, ಇಲ್ಲ ಒಂದು ಎಜುಕೇಷನ್ ನೋಡ್ಬೋದು ಹೊರತು ಕೆಲಸ ಕೊಡುವಾಗ. ಬಟ್ ಈ ಥರ ಎಲ್ಲ ಏನು ನಾವು ಅವನ ಪರ್ಸನಲ್ ಲೈಫೆಲ್ಲ ಏನಿದೆ, ಅವನಿಗೆ ಎಷ್ಟು ಜನ ಹೆಂಡ್ತೀರಿ, ಎಷ್ಟು ಜನ ಮಕ್ಕಳು, ಲವರ್ ಇದ್ದಾರಾ, ಇದೆಲ್ಲ ಮಾಡಿ ನಾವು ಏನೂ ಒಂದು ಚಾನ್ಸಸ್ ಕೊಡೋಕ್ಕಾಗಲ್ಲ. ಎಲ್ಲ ಆಗೋಗಿದೆ. ಅಟ್ಲೀಸ್ಟು ನಮಗೆ ಏನು ಜನ ಈಗ ಒಂದು ಸಾವಿರಾರು ಜನ ಬಂದು ಸಿನಿಮಾ ನೋಡಿದ್ದಾರೆ,
ಅದರಲ್ಲಿ ಒಬ್ಬರಾದರೂ ಮೇಡಮ್ 99% ಜನ ತುಂಬ ಚೆನ್ನಾಗಿದೆ, 10 ಸಲ 2 ಸಲ 3 ಸಲ ನೋಡ್ಬೋದು ಅಂತ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ ಮೇಡಮ್, ನಾನೇ ಡೈರೆಕ್ಟಾಗಿ ಮೈಕ್ ಹಿಡ್ದಿದ್ದೀನಿ, ನೀವು ಬೇಕಾದ್ರೆ ನೋಡಿ ವೀಡಿಯೋಸನ್ನ. ಎಲ್ಲರೂ ಒಂದು ಒಳ್ಳೆ ಪಾಸಿಟಿವ್ ಇದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಎಮೋಷನಲ್ ಇದೆ, ಕಾಮಿಡಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಓನ್ಲಿ ನಮಗೆ ಎಫೆಕ್ಟ್ ಆಗ್ತಿರೋದು ನಮ್ಮ ಶಿವಣ್ಣನ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ಈ ಧ್ರುವ ಸರ್ಜಾ ಬಗ್ಗೆ ಮಾತಾಡಿರೋದು ಒಂದೇ ಎಫೆಕ್ಟ್ ಆಗ್ತಿರೋದು. ಸೊ ದಯವಿಟ್ಟು ಇಂಡಸ್ಟ್ರಿಯವರು, ಪ್ರೊಡ್ಯೂಸರ್ ಕಷ್ಟ, ನಮ್ಮ ಆರ್ಟಿಸ್ಟ್ಗಳ ಕಷ್ಟ ಮತ್ತು ಟೆಕ್ನಿಷಿಯನ್ ಕಷ್ಟ ನಿಮಗೆ ಗೊತ್ತಿರುತ್ತೆ. ದಯಮಾಡಿ ಯಾರಾದರೂ ಬಂದು 4 ಜನ ಮಾತಾಡಿ ಶಿಕ್ಷೆ ಆಗೋವ್ರ ಕಷ್ಟ, ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ನಾವು ಯಾರೂ ತಪ್ಪು ಮಾಡಿಲ್ಲ. ಇನ್ ಕೇಸ್ ನಾನು ತಪ್ಪು ಮಾಡಿದರೆ ಈ ಥರದ್ದು ಖಂಡಿತವಾಗಿಯೂ ನಾವೇ ಸಿನಿಮಾನ ನೋಡಬೇಡಿ ಅಂತಲೇ ಹೇಳ್ತಿದ್ವಿ ಏನೋ. ಬಟ್ ನಾನು ತಪ್ಪು ಮಾಡಿಲ್ಲ, ಇನ್ವೆಸ್ಟ್ ಮಾಡಿರೋ ನಾನು, ಕಷ್ಟಪಟ್ಟಿದ್ದಾರೆ ರಾಮ್ ಸರು, ರಾತ್ರಿ ಹಗಲು ಮಾಡಿದ್ದಾರೆ ಮೇಡಮ್. ಅದು ನೆನ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ. ಸೊ ದಯಮಾಡಿ ಜನಗಳು, ಪಬ್ಲಿಕ್ಕಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಇದೊಂದು ಒಳ್ಳೆ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಒಂದು ಸಲ ಬಂದು ನೋಡಿ, ಇನ್ನೊಂದು ವಾರ ಇರುತ್ತೆ, ಒಂದು ವಾರ ನೀವು ನಿಮ್ಮ ಆಶೀರ್ವಾದ ಇದ್ದರೆ, ನಾವು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ, ಪರ್ಟಿಕ್ಯುಲರ್ಲಿ ನಾನು, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸಿದರೆ ಬಂದು ನೋಡಿ. ಏಕೆಂದರೆ ಇದೊಂದು ಅಳಿವು ಉಳಿವಿನ ಪ್ರಶ್ನೆ. ನಾನು ತುಂಬ ಒಂದು ದೊಡ್ಡ ಕನಸಿಟ್ಕೊಂಡು ಬಂದಿದ್ದೀನಿ. ಅದು ನಾನೇ ದುಡ್ಡು ಮಾಡಬೇಕು ಅಂತಂತೂ ಬಂದಿಲ್ಲ. ನಾವು ಕನ್ನಡಿಗರಿಗೋಸ್ಕರನೇ ಮಾಡಿರೋ ಸಿನಿಮಾ. ನಾನು ಅವತ್ತು ಹೇಳಿದೆ, ಕನ್ನಡಿಗರಿಗಾಗಿ ಮಾಡಿದ್ದೆ, ನಾನು ಕನ್ನಡಿಗರಿಗೋಸ್ಕರ ಮಾಡಿರೋದು. ಆ ಸೋನು ನಿಗಮ್ ಅವರು ಆ ಥರ ಕನ್ನಡಿಗರಿಗೆ ಅವಮಾನ ಮಾಡಿದಾಗ ಅಂಥ ಯಾರೂ ಡಿಸಿಷನ್ ತೊಗೊಳ್ದೇ ಇರೋ ಅಂಥ ಟೈಮಲ್ಲಿ ನಾವು ತೊಗೊಂಡು ಅವ್ರ ಸಾಂಗನ್ನ ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ಎಷ್ಟು ಲಾಸ್ ಆಗಿದೆ? 15-20 ಲಕ್ಷ ಲಾಸ್ ಆಗಿದೆ. ಅದನ್ನು ನಾನು ಮಾತಾಡಲಿಲ್ಲ. ಏನಕ್ಕೆ ಅಂದರೆ ನಮ್ಮ ಕನ್ನಡಿಗರು ನಾವೆಲ್ಲ ಒಂದಾಗಿರಬೇಕು, ನಮ್ಮ ಕನ್ನಡಿಗರು ಬೆಳೆಸಬೇಕು. ಕನ್ನಡಿಗರಿಗೆ ಅವಮಾನ ಅಂದರೆ ಅದೆಲ್ಲರಿಗೂ ಒಂದೇ, ನನಗಾಗೋದು ಒಂದೇ, ನಮ್ಮ ಎಲ್ಲರಿಗೂ ಆಗೋದು ಒಂದೇ ಅನ್ನೋ ಕಾರಣಕ್ಕೆ ನಾನು ತೆಗೆದಾಕ್ತೆ. ಸೊ ಬಟ್ ಇವತ್ತು ಯಾರೋ ಒಬ್ಬ ತಪ್ಪು ಮಾಡಿರೋದಕ್ಕೆ ದಯವಿಟ್ಟು ನಮ್ಮ ಮೇಲೆ ನೀವು ದ್ವೇಷ ಮಾಡಬೇಡಿ. ತುಂಬ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ ಅಂತ ಈ ಮುಖಾಂತರ ನಿಮ್ಮ ಕೇಳ್ಕೊಳ್ತೀನಿ. ಇಲ್ಲ, ಅಪೋಸ್ ಮಾಡಲಿಲ್ಲ. ನನಗೆ ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು. ಏನಂತ, ನಮ್ಮ ಮಂಜು ಅವ್ರಿಗೂ ಬಂತು, ನನಗೂ ಬಂತು, ರಾಮ್ ಸರ್ಗೂ ಒಂದು ಬಂತು, ಕಟೌಟ್ ತೆಗಿಬೇಕು ಅಂತ ಅಂದರು. ಆ್ಯಕ್ಚುಲಿ ನಾವು ಅಭಿಮಾನಿಗಳು ಪಾಪ ಅವರಲ್ಲ, ಅಭಿಮಾನಿಗಳು. ಅಲ್ಲಿ ನಾವು ಮಂಡ್ಯದಲ್ಲಿದ್ವಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಇಲ್ಲಿ ಬಂದು ತೆಗಿಸ್ತಾ ಇದ್ವಿ. ಆ ಟೈಮಲ್ಲಿ ಫೋನ್ ಮಾಡಿದರು. ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು, ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ. ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ಟರು. ಸರ್, ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್. ನೋಡಿ, ಅವ್ರು ಹೇಳಿದ್ದೇನೋ, ನಮ್ಮ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದರು. ಮನೋದು ನಾವೇನೋ ಮಾಡ್ತೀವಿ ಅಂತ. ಬಟ್ ಅದನ್ನು ಇಟ್ಟಿದ್ದಾರೆ ಅಲ್ಲೇನೆ. ಅವ್ರು ಏನೂ ಬಂದು ಮಾಡಲಿಲ್ಲ. ಇನ್ನೊಂದು ಮ್ಯಾಟ್ರ್ ಬಂದಿದೆ ಅಂದರೆ ಸಿನಿಮಾಗೆ ತೊಂದರೆ ಕೊಡಬೇಡಿ ಅಂತ ಅವ್ರು ಫೋನ್ ಮಾಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ. ಸಿನಿಮಾಕ್ಕೆ, ಯಾಕೆಂದರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ, ಆ ಒಂದು ಡಿಸಿಷನಿಗೆ ಶಿವಣ್ಣ ಸರ್ನ ಮೆಚ್ಕೊಳ್ಳೇಬೇಕು. ಸೊ ಆ ದೃಷ್ಟಿಯಿಂದಲೇ ಇವತ್ತವರೆಗೂ ಸಿನಿಮಾ ಇನ್ನೂ ಓಡ್ತಾ ಇದೆ. ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಬರ್ತಿರಲಿಲ್ಲ. ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದು ಸಲ ಬಂದು ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದ, ಅವರೊಂದು ಆಲದ ಮರ ಇದ್ದಂಗೆ, ಅವರೇ ಬೆಳೆಸಿರೋವಂಥ ಕುಡಿಗಳು ನಾವೆಲ್ಲ. ಸೊ ಅದರ ಅಂಡರಲ್ಲಿರೋರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ, ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ. ಸೊ ದಯವಿಟ್ಟು ಯಾರೂ ಹಾಗೆ ಅದೇನೇ ಇದ್ರೂ ಕಾನೂನು ನೋಡ್ಕೊಳ್ಳುತ್ತೆ. ಸೊ ನೀವು ಏನೇ ತೊಗೊಳ್ಳೋ ಡಿಸಿಷನ್ ನೀವು ತೊಗೊಳ್ಳಿ, ಬಟ್ ಸಿನಿಮಾಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲ, ನಾವು ಪ್ರಯತ್ನ ಪಡುತ್ತಾ ಇದ್ದೀವಿ. ಬಟ್ ಏನಂದರೆ ಅವರು ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದಾರೆ, ಅವ್ರವ್ರ ಶೂಟಿಂಗಲ್ಲಿದ್ದಾರೆ. ಶಿವಣ್ಣ ನಿಮಗೆ ಗೊತ್ತು, ಅವರು ಬ್ಯುಸಿ ಇದ್ದರು. ಸೊ ನಾವು ದರ್ಶನ್ ಸರ್ ಕೂಡ ಬ್ಯುಸಿ ಇದ್ದಾರೆ. ಆ್ಯಕ್ಚುಲಿ 2 ಡೇಸ್ ಲೇಟ್ ಆಗೋ ಕಾರಣನೇ ಅದು. ನಾವು ಇಲ್ಲಾಂದರೆ 2 ಡೇಸ್ ಮುಂಚೆನೇ ನಾವು ಒಂದು ಪ್ರೆಸ್ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿಬೇಕಾದ್ರೆ ಆಲ್ರೆಡಿ ನಾವು ಫಾಲೋಅಪ್ಪಲ್ಲಿ ಇದ್ವಿ 2-3 ಡೇಸಿಂದ. ಬಟ್ ಅಲ್ಲಿ ಅವ್ರು ಸಿಗ್ತಿಲ್ಲ, ಧ್ರುವ ಸರು ಸಿಗ್ತಿಲ್ಲ, ಇನ್ನು ದರ್ಶನ್ ಸರೂ ಇಲ್ಲ. ನಾವು ಏನು ಫೈನಲಿ ನಾವು ಹೇಗಾದರೂ ಒಂದು ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ನೋಡಿ, ನಿಮ್ಮ ಮುಂದೆನೇ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಇಂಥ ಸಿಚುವೇಶನ್ ಮಳೆ ಇದ್ರೂ.
ಸೊ ಒಂದೇ ಒಂದು ಬ್ಯಾಡ್ ಲಕ್ಕು ಈಗ ಈ ಥರ ಇದೆ ಮೇಡಮ್. ಆ್ಯಕ್ಚುಲಿ 2 days ಬ್ಯಾಕ್ ಅವರು ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೆ ಇದ್ರು ಮೇಡಮ್. ಅವರು ಯಾವತ್ತೂ ಟಿ ಶರ್ಟ್ ಇಲ್ಲ, ತುಂಬ 24/7 ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ. ಹೌದು. ಸೊ ಆ ವಿಷಯವಾಗಿ ಅವ್ನು ಊರಿಗೆ ಹೋಗ್ಬೇಕು ಅಂತಾನು ಹೇಳ್ತಾ ಇದ್ದ ನಮಗೆ. ಇವತ್ತು ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ಮದು. ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವ್ರ ಜೊತೆಲೇ ಇದ್ದರು, ಅವ್ರಿಗೂ ಗೊತ್ತು, ಮನು ಜೊತೆಲೇ ಇದ್ದ. ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು. ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಯಾಕಂದರೆ ನೆಕ್ಸ್ಟ್ ಫ್ರೈಡೇ ರಿಲೀಸ್ ಇತ್ತು. ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ, ದೇವ್ರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಕೋಲಾರ ಹತ್ರ ಹೋಗಿ. ಸೊ ಆವಾಗ ನಮಗೂ ನ್ಯೂಸ್. ನಾವೆಲ್ಲ ಹೇಗೆ ಅಂದರೆ ಮೇಡಮ್, ನಾವೊಂದು ಹೋಟೆಲ್ಗೆ ಹೋದರೆ ಊಟಕ್ಕೆ ಕಾಫಿ ಕುಡಿಯೋಕ್ಕೆ ಹೋದರೆ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ. 24 hours ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಈ ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಮೇಡಮ್. ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕ್ತಿದ್ರು.